ಒಂದು 15-20 ವರ್ಷದ ಹಿಂದೆ ನಾವೆಲ್ಲ ಸ್ಕೂಲ್ಗೆ ಹೋಗುವಂಥ ಟೈಮ್ನಲ್ಲಿ ಹೇಗೆ ಇವತ್ತು ಆರ್ಟಿಕಲ್ 370 ತೆಗೆದಾಕಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನೇ ನಮಗೊಂದು ಪ್ರಶ್ನಾರ್ಥಕ ಚಿಹ್ನೆ ಇತ್ತು. ರಾಮ ಮಂದಿರ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದವ್ರಿಗೂ ಕೂಡ ನಿಜವಾಗ್ಲೂ ಆಗತ್ತಾ ಅನ್ನುವಂಥ ಒಂದು ಸಣ್ಣ ಎಲ್ಲೋ ಶಂಕೆ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅದೇ ಥರನೇ ನಿಜವಾಗ್ಲೂ ನಮ್ಮ ಸಂಸ್ಥೆಗಳು ಸಂಘದ ವಿಚಾರದಿಂದ ಪ್ರೇರಣೆ ಇಟ್ಕೊಂಡಿರುವಂಥ ಸಂಸ್ಥೆಗಳು ಈ ಮಟ್ಟಕ್ಕೆ ಬೆಳೀತಾವ ಅನ್ನುವಂಥ ಒಂದು ಡೌಟು ಅದನ್ನು ಕೆಲಸ ಮಾಡ್ತಾ ಇದ್ದವ್ರ ಮನಸ್ಸಲ್ಲೂ ಇತ್ತು. ಆದರೆ ಇವತ್ತು ನಿರಂತರ ಪ್ರಯತ್ನ, ಜನರ ತಪಸ್ಸು, ಅದಕ್ಕೆ ಇಡೀ ಜೀವನ ಅರ್ಪಿಸಿರುವಂಥ ಪೂರ್ಣಾವಧಿ ಕಾರ್ಯಕರ್ತರು ಇವರೆಲ್ಲರ ಪರಿಶ್ರಮದಿಂದ ಇವತ್ತು ಜಿಲ್ಲೆಗೂ ಕೂಡ ರಾಷ್ಟ್ರೋತ್ಥಾನದ ಶಾಲೆಗಳು ಬಂದಿದೆ. ರಾಷ್ಟ್ರೋತ್ಥಾನದ ಬ್ಲಡ್ ಬ್ಯಾಂಕ್ ಅಂತಂದ್ರೆ ಲಕ್ಷಾಂತರ ಜನರನ್ನ ಕಷ್ಟದಲ್ಲಿದ್ದಾಗ ಜೀವ ಉಳಿಸಿರುವಂಥ ಕೆಲಸ ಮಾಡಿದೆ. ಸಾವಿರಾರು ಪುಸ್ತಕಗಳನ್ನು ಹೊರಗಡೆ ತಂದು ರಾಷ್ಟ್ರಭಕ್ತಿಯ ಫಿಲಾಸಫಿಯನ್ನ, ರಾಷ್ಟ್ರಭಕ್ತಿಯ ಚಿಂತನೆಯನ್ನ ಮತ್ತೆ ಹೊಸ ತಲೆಮಾರಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಮುದ್ರಣದ ಕೆಲಸ ಮಾಡ್ತಾ ಇದೆ. ನೆಲೆ ಮುಖಾಂತರ ಮತ್ತೆ ಈ ರೀತಿಯ ಹಿಂದೂ ಸೇವಾ ಪ್ರತಿಷ್ಠಾನದ ಬೇರೆ ಬೇರೆ ಕಾರ್ಯಕ್ರಮದ ಮುಖಾಂತರವೂ ಕೂಡ ಸಮಾಜದ ಸೇವೆ ಕೆಲಸಗಳಲ್ಲೂ ಕೂಡ ರಾಷ್ಟ್ರೋತ್ಥಾನದ ಒಂದು ಬಹಳ ದೊಡ್ಡ ಪಾತ್ರ ಇದೆ. ಹೀಗೆ ಒಂದು 360 ಡಿಗ್ರಿ ಆಯಾಮದಲ್ಲಿ ರಾಷ್ಟ್ರೋತ್ಥಾನ ಕೆಲಸ ಮಾಡ್ತಾ ಇರೋದ್ರಲ್ಲಿ ನಿಮ್ಮೆಲ್ಲರದ್ದು ಕೂಡ ಬಹಳ ದೊಡ್ಡ ಪಾತ್ರ ಇದೆ. ಒಂದು ಕೃತಜ್ಞ ಸಮಾಜದ ಪರವಾಗಿ ಅದರ ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮೆಲ್ಲರಿಗೂ ಕೂಡ ನಾನಿವತ್ತು ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ನಿಮ್ಮ ಸೇವೆಗೆ ಸಲ್ಲಿಸ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಪ್ರಶಸ್ತಿ, ಪಂಪ ಪ್ರಶಸ್ತಿಯನ್ನು ನಮ್ಮ ರಾಮಸ್ವಾಮಿಗಳಿಗೆ ಸರ್ಕಾರ ಈ ವರ್ಷ ಕೊಡ್ತು. ರಾಮಸ್ವಾಮಿಗಳಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಈಗಾಗಲೇ. ನಾಡೋಜ ಪ್ರಶಸ್ತಿ ಬಂದಿದೆ, ಡಾಕ್ಟರೇಟ್ ಕೊಟ್ಟಿದ್ದಾರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅವರಿಗೆ ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಕೇಳಿದಾಗ ಅಯ್ಯಪ್ಪ ಇದೆಲ್ಲ ಬೇಕಾದಷ್ಟು ಬಂದಿದೆ ಅಂತ. ಒಂದು 5-6 ವರ್ಷದ ಹಿಂದೆ ಅವರಿಗೆ ನಾಡೋಜ ಪ್ರಶಸ್ತಿ ಬಂದಾಗ ಅವರು ಯಾವುದಕ್ಕೂ ಅಪ್ಲಿಕೇಶನ್ ಹಾಕಿದ್ದಿಲ್ಲ. ಅನೇಕ ಸಲ ಅವ್ರ ಬಗ್ಗೆ ಅವ್ರು ಕೇಳಲ್ಲ, ನಮಗೆ ಹೇಳ್ತಾರೆ ರಾಮಸ್ವಾಮಿಗಳ ಬಗ್ಗೆ ಏನಾದರೂ ಇದ್ದರೆ ಕೊಡಿ ಅಂತ. ಪ್ರಶಸ್ತಿ ಯಾರು ಕೊಡಬೇಕಾದವರು ಅವ್ರು ಕೇಳ್ತಾರೆ, ನಾವು ಅವ್ರಿಗೆ ಗೊತ್ತಿಲ್ಲದೆ ಕಳಿಸ್ತೇವೆ ರಾಮಸ್ವಾಮಿಗಳ ಏನೇನು ಸಾಧನೆ ಅಂತ. ಡಿ ವಿ ಜಿಯವರ ಹತ್ತಿರದ ಇದ್ದು ಡಿ ವಿ ಜಿಯವರ ಅನೇಕ ಪುಸ್ತಕಗಳನ್ನು, ಕವನಗಳನ್ನು ಬರೆದಂಥವರು ರಾಮಸ್ವಾಮಿಗಳು. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ. ಎಂ ಕೆ ಶ್ರೀಧರ್ ಬಗ್ಗೆ ಬಹುಶಃ ನಾನು ಅನ್ಕೋತೀನಿ ಇಲ್ಲಿ ಅನೇಕರಿಗೆ ಗೊತ್ತಿರ್ಬೋದು ಈಗಾಗಲೇ. ಅವರು ಅನೇಕ ಜವಾಬ್ದಾರಿಗಳನ್ನು ಕೆಲವು ದಿವಸದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟೊತ್ತಿಗೆ ಮುಗಿಸ್ಬೇಕು ಅನ್ನೋಷ್ಟು ದೀರ್ಘವಾದ ಪಯಣದ ಕಥೆ ಇದೆ. ಹೇಳಬೇಕು ಅಂದರೆ ನಾನು ಎಂ ಕೆ ಶ್ರೀಧರ್ ಅವ್ರನ್ನ ಮೊದಲು ನೋಡಿದ್ದು ಬಹುಶಃ 77ನೇ ಇಸ್ವಿನಲ್ಲಿ, 1977. ಆಗ ತುರ್ತು ಪರಿಸ್ಥಿತಿ ಮುಗಿದಿತ್ತು. ಅಂದರೆ ಇದು ಒಂದು 2ನೇ ಸ್ವಾತಂತ್ರ್ಯ ಭಾರತಕ್ಕೆ ಸಿಕ್ಕಂಥ ಸಮಯ. ನಾನು ಆವಾಗ ABVP ಕಾರ್ಯಾಲಯದಲ್ಲಿ, ಕಾಟನ್ಪೇಟೆಯಲ್ಲಿರೋ ABVP ಕಾರ್ಯಾಲಯದಲ್ಲಿ ಎಂ ಕೆ ಶ್ರೀಧರ್ ಬಂದರು. ಆವಾಗ ಅವ್ರು ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆಂದರೆ ಇದೇನು ವೀಲ್ ಚೇರಲ್ಲಿ ಒಬ್ಬರು ಬಂದರು ಮತ್ತು ಅವರು ತುರ್ತು ಪರಿಸ್ಥಿತಿನಲ್ಲಿ ಹಿಂದೂಪುರದಲ್ಲಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ರು ಅಂತ ಹೇಳಿದ್ರು. ಅಯ್ಯೋ ರಾಮ, ಇದೇನಪ್ಪ ಇವರು ಈ ವೀಲ್ ಚೇರಲ್ಲಿದ್ದು ಜೈಲಿಗೆ ಹೋಗಿ ಬಂದಿದ್ದಾರೆ ಅನ್ನೋದೇ ನನಗೊಂದು ಆಶ್ಚರ್ಯ ಆಗಿತ್ತು. ಆದರೆ ಈ ರೀತಿ ಆಶ್ಚರ್ಯಗಳನ್ನು ಅವರು ಒಂದು ದಿವಸ ಕೊಡಲಿಲ್ಲ. ಕಳೆದ 47 ವರ್ಷಗಳಿಂದ ಈ ಥರ ಆಶ್ಚರ್ಯಗಳನ್ನು ಅವ್ರು ಕೊಡ್ತಾನೇ ಬಂದಿದ್ದಾರೆ.
ರಾಷ್ಟ್ರೋತ್ಥಾನ ಪರಿಷತ್ತಿನ ಜೊತೆ ನನ್ನ ಒಡನಾಟ ಭಾಳ ಹಳೆಯದು. 77ರಲ್ಲಿ ನಾನು ಬೆಂಗಳೂರು ಬಂದಾಗಿಂದ ನಿರಂತರವಾಗಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಜೊತೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳ ಜೊತೆ ನಾನು ನಿರಂತರ ಸಂಪರ್ಕದಲ್ಲಿದ್ದೀನಿ. ಆದರೆ ರಾಷ್ಟ್ರೋತ್ಥಾನ ಪರಿಷತ್ತು ಹೇಗೆ ಒಂದು ಹಂತ ಹಂತವಾಗಿ ಒಂದು ಸಂಘಟನೆಯಾಗಿ ಸಂಸ್ಥೆಯಾಗಿ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ತನ್ನ ಕಾರ್ಯಕ್ಷೇತ್ರವನ್ನು ಪ್ರಭಾವವನ್ನು ವಿಸ್ತಾರಗೊಂಡಿದೆ ಅನ್ನುವಂಥದ್ದನ್ನು ನಿರಂತರ ನೋಡ್ತಾ ಇರುವಂಥ ವ್ಯಕ್ತಿಗಳಿಗೆ ನಾನು ಒಬ್ಬ. ಹಾಗಾಗಿ ಸಾಹಿತ್ಯದಿಂದ ಶುರುವಾದಂಥ ನಮ್ಮ ಚಟುವಟಿಕೆ ಇವತ್ತು ಇಷ್ಟು ಎತ್ತರವಾಗಿ ಬೆಳೆದಿದೆ. ನಮ್ಮ ಪ್ರಾರಂಭದಲ್ಲೇ ಇದನ್ನು ಪ್ರಾರಂಭ ಮಾಡಬೇಕಾದಾಗಲೇ ನಮ್ಮ ಹಿರಿಯರು ಒಂದು ಕಡೆ ಬರೆದಿದ್ರು, ನಾವು ಬರೀ ಸಾಹಿತ್ಯ ಅಂತಲ್ಲ, ಶಿಕ್ಷಣ, ಸೇವೆ, ಆರೋಗ್ಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಅದು ಪುಸ್ತಕದಲ್ಲಿ ಬರೆದ್ರೆ ಆಗಲ್ಲ, ಅದನ್ನು ಮಾಡಬೇಕಲ್ಲ. ಅದಕ್ಕೆ ಕಾಲ ಕಾಲಕ್ಕೆ ನಮಗೆ ಮಾರ್ಗದರ್ಶನ ಹಿರಿಯರು ಮಾಡ್ತಾಯಿದ್ರು, ಇದನ್ನು ಮಾಡೋಣ, ಇದನ್ನು ಮಾಡೋಣ, ಇದನ್ನು ಮಾಡೋಣ ಅಂತ. ಎಲ್ಲವೂ ಸಮಾಜದಿಂದನೇ ನಮಗೆ ಅನುಕೂಲವಾಗಿರೋದು. ಎಲ್ಲಿಯೂ ನಮ್ಮ ಬಂಡವಾಳ ಅಂತ ಹೇಳುವಂಥದ್ದು ಎಲ್ಲಿಂದನೂ ಇಲ್ಲ. ಸಮಾಜದಿಂದ ಬರ್ತಿತ್ತು, ಸಮಾಜಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಸಮಾಜದ ಭಾಗಿದಾರಿಕೆ ಅಂತ ಹೇಳ್ತಾರೆ, ತೊಡಗುವಿಕೆ ಇನ್ನಷ್ಟು ಜಾಸ್ತಿ ಆಯಿತು. ಇವತ್ತಿಗೂ ಇದೆ. ಇವತ್ತಿಗೂ ನಾವು ಯಾವುದೋ ಒಂದು ಜಾಗಕ್ಕೆ ಹೋದರೆ ನಾವು ಜಾಗ ಕೊಡ್ತೀವಿ, ನೀವು ಶಾಲೆ ಮಾಡಿ, ನೀವು ಜಾಗ ಕೊಡ್ತೀವಿ, ಯೋಗ ಕೇಂದ್ರ ಮಾಡಿ. ಈ ರೀತಿ ಸಮಾಜ ಇವತ್ತು ನಮ್ಮನ್ನು ಸ್ವೀಕಾರ ಮಾಡ್ತಾ ಇದೆ. ಯಾಕೆಂದರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯ್. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ
ರಾಮ ರಘು ರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ ಜಯ ಹರಿ ವಿಠಲ ಪಾಂಡುರಂಗ ಬಂಧು ವಿಠಲ ಪಾಂಡುರಂಗ ಬಳಗ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಿ ಜಯ